ಸುವರ್ಣ. ಇವತ್ತು ಹೀಗೆಲ್ಲ ಆಗ್ತಾ ಇರೋದು ಒಳ್ಳೇದಾಯ್ತು ಅಂತ ನಾಳೆ ನೀನೇ ನನ್ನ ಹತ್ರ ಬಂದು ಹೇಳಿದ್ರು ಹೇಳ್ಬೋದು. ನಮ್ಮ ಕೈನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗುವಂಥ ವಿಷಯನ ಮಾಡೋಣ, ಆಗಲ್ವಾ? ಇದನ್ನು ಒಂದು ಸಿನಿಮಾ ಅನ್ಕೊಂಡು ನಾವು ಸಿನಿಮಾನ ಹೇಗೆ ನೋಡ್ತೀವೋ ಹಾಗೆ ನೋಡ್ತಾ ಕೂತ್ಕೊಳ್ಳೋಣ. ಲೈಫ್ ಹ್ಯಾಸ್ ಇಟ್ಸ್ ಓನ್ ಪ್ಲಾನ್ಸ್ ಅಂತ ಅನ್ಸುತ್ತಮ್ಮ. ನಾವೆಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತೀವೋ ಲೈಫೇ ನಮ್ಮನ್ನ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸುತ್ತೆ. ವಾಟ್ ಯು ಸೇ? ಇಡಿಯಟ್, ಯು ಆರ್ ಟೂ ಗುಡ್. ಇಷ್ಟು ಒಳ್ಳೆಯವನು ಆಗ್ಬೇಡ್ವೋ? ತುಂಬ ಇಷ್ಟ ಆಗ್ಬಿಡ್ತೀಯ. ಶ್ಯಾಮ, ಗಟ್ಮುಟ್ಟಾಗಿ ಹೆಂಗಿದ್ದೆ, ಈಗ ನಿನ್ನ ಅವಸ್ಥೆ ನೋಡೋಕ್ಕಾಗ್ತಿಲ್ಲ ಕಣೋ ನನ್ನ ಕೈಲಿ. ಲೈಫಲ್ಲಿ ಸ್ವಲ್ಪ ಸಮಾಧಾನ. ಮೊದಲೇ ಗೋಳೇಶ್ವರಿ ನೀನು, ಇವಾಗ ಇದೊಂದು ಸಿಕ್ತು ನಿಂಗೆ ಗೋಳಾಡೋಕ್ಕೆ. ಸ್ವಲ್ಪ ಸುಮ್ಮನಿರು. ಹಿಂಗೆಲ್ಲ ಹೇಳಿ ನನ್ನ ಬಾಯಿ ಮುಚ್ಚಕ್ಕಷ್ಟೇ ಲಾಯಕು ನೀನು. ಇಷ್ಟು ವರ್ಷ ಬೀದಿ ಸುತ್ತಿದ್ದಕ್ಕೆ ಕಡೆಗೆ ಸಿಕ್ಕಿದ್ದೇನಪ್ಪ? ಎದೆ ಮೇಲೆ 4 ಇಂಚ್ ಗಾಯ. ಸುಮ್ಮನೆ ಗಂಧದ ಕಡ್ಡಿ ತಗೊಂಬಾ. ಅದ್ಯಾಕೆ? ಕೊಡು ಅಷ್ಟೇ. ಥ್ಯಾಂಕ್ಸ್. ಅದನ್ನ ಇಟ್ಕೊಂಡು ನಾನು ಏನೋ ಮಾಡಲಿ? ಐಡಿಯಾ ರೆಡಿ ಏನು ಸದಾಶಿವ? ನನ್ನ ಕುಳ್ಳಿನೂ ಲಂಬೋನು ನನ್ನಿಂದನೇ ಒಂದಾಗಬೇಕು. ಅಷ್ಟು ಮಾಡು. ಇನ್ಮೇಲೆ ನಿನ್ನ ಹತ್ರ ಏನೂ ಕೇಳಲ್ಲ. ಡೀಲಾ? ಅವಳು ನಿನ್ನನ್ನು ನೋಡ್ಕೊಂಡು ಬಂದಿದ್ಲು. ಮೇಘ್ನ ಬಂದಿದ್ಲ? ಏನಂದ್ಲು? ನಿನ್ನನ್ನೇ ಕೇಳಿದ್ಲು. ಅವಳು ಮದುವೆ ಮುಹೂರ್ತ ಗೊತ್ತಾಯ್ತು ಅಂತ ನಿನಗೆ ಹೇಳ್ತಾಳೆ ಅಂತ ಅನ್ಕೊಂಡ್ಯಾ? ಬೇಡ್ದಿರೋದಲ್ಲ ಯಾಕೆ ಮಾತಾಡ್ತೀಯಾ? ಎಷ್ಟು ಬೇಕೋ ಅಷ್ಟು ಮಾತಾಡು. ನನಗೆ ಒಂದು ನಿದ್ದೆ ಬರ್ತಾ ಇದೆ. ಗುಡ್ ನೈಟ್. ನನ್ನ ಹುಡ್ಕೊಂಬಂದಿದ್ದೇನೆ ಕೊಳ್ಳಿ. ಸಾರಿನೇ, ಇನ್ನು ತುಂಬ ಹರ್ಟ್ ಮಾಡಿದೆ ಅನಿಸುತ್ತೆ. ಚೆನ್ನಾಗಿದೆಯಾ ತಾನೆ? ನಾನು ನೋಡು, ಪೇಷಂಟ್ ಆಗಿಬಿಟ್ಟಿದ್ದೀನಿ. ನಿನ್ನ ಲವ್ ಮಾಡಿ ಕೆಟ್ಟೆ ಕಣೆ ನಾನು. ಲೇ ಕುಳ್ಳಿ, ನೀನು ಮತ್ತೆ ಆ ಲಂಬು ಹತ್ರನೇ ಹೋಗ್ಬಿಡು. ಅವನೇ ಸರಿ ನಿಂಗೆ. ಅವನ ಹತ್ರ ಹೆಂಗೆ ಸೇರಿಸ್ಲಿ ನಿನ್ನ? ನೀನು ನನ್ನ ಮನಸ್ಸಲ್ಲಿರ್ಬೇಕಾದ್ರೆ ಈ ಫೋಟೋ ಇಟ್ಕೊಂಡು ನಾನೇನು ಮಾಡಲಿ? ಇದನ್ನ ನಿನ್ನ ಗಂಡಂಗೆ ಕೊಡ್ತೀನಿ. ಕುಳಿ, ಹ್ಯಾಂಡ್ ರೈಟಿಂಗಲ್ಲಿ ನಿನಕ್ಕಿಂತ ಚೆನ್ನಾಗಿ ಬರೆಯೋದು ನಾನೇ. ಹಿಂಗೆ
ಲಂಬು ಹ್ಯಾಂಡ್ ರೈಟಿಂಗಲ್ಲಿ ಕುಳ್ಳಿಗೊಂದು ಸಾರಿ ಅಂತ ಬರೆದ್ರೆ ಲಂಬು ಹ್ಯಾಂಡ್ ರೈಟಿಂಗ್ ಕಾಪಿ ಮಾಡೋಕ್ಕಾಗತ್ತಾ? ಯಾಕಾಗಲ್ಲ? ಮನಸ್ಸಿದ್ರೆ ಮಾರ್ಗ. ಇದ್ದನ್ ಕುಳ್ಳಿಗೆ, ಇದ್ ಲಂಬೋಗೆ. ಅಪ್ಪ ನನ್ನಮ್ಮನ ಸದಾಶಿವ, ನನ್ನ ತಪ್ಪಿಗೆ ಈ ಪ್ರಾಯಶ್ಚಿತ್ತ ಓಕೆನಾ? ಓಕೆ ಇಲ್ಲ ಅಂದರೆ ನೀನೇನಾದ್ರು ಬೇರೆ ಐಡಿಯಾ ಕೊಡಬೇಕಷ್ಟೆ. ಕಮಲ, ನನ್ನ ಕುಳ್ಳಿನೂ ಆ ಲಂಬೂನು ಒಂದು ಮಾಡೋದು ನೀನೇ ಇವಾಗ. ಡೀಲೇನೆ? ತೇಜಸ್ವಿ ಮನೆ ತಲುಪೋವರೆಗೂ ಹಿಂಗೆ ಸೈಲೆಂಟಾಗಿ ಕೂತ್ರು ಹೇಳ್ತೀನಿ. ನಿನ್ನ ನೋಡಿದ್ದೆ ತೇಜಸ್ವಿ ಮನಸ್ಸು ಕರಗಿ ಹೋಗ್ಬೇಕು. ಹಂಗೆ ಪೋಸ್ ಕೊಡು. ಲೇ ಗಂಡು ಹುಡುಗಿ, ಹೋಗು ನಿನ್ನ ಗಂಡನ ಹತ್ರ. ಇವಾಗ ಖುಷಿನೇನೆ? ಅಬ್ಬಾ, ಇವಾಗ ಸ್ವಲ್ಪ ಸಮಾಧಾನ ಆಗ್ತಿದೆ. ನನ್ನ ಕುಳ್ಳಿ ನನಗೋಸ್ಕರ ತ್ಯಾಗ ಮಾಡಿದ್ರೆ ಆ ತ್ಯಾಗದ ಭಾರನ ನಂಗೆ ಹೊರಕಾಗ್ತಿತ್ತಾ?
ಅದಕ್ಕಿಂತ ಅವಳಿಗೆ ಬೇಕಾದನ್ನು ಕೊಡಿಸೋದ್ರಲ್ಲೇ ಎಷ್ಟೊಂದು ಖುಷಿ ಇದೆ. ಅಪ್ಪ ನಮ್ಮನ್ನು ಸದಾಶಿವ, ನನ್ನ ಆಪರೇಷನ್ ಲೋಟಸ್ಸು ಸಕ್ಸಸ್ ಆಗುತ್ತೆ ತಾನೆ? ನಿನ್ನೆ ನಂಬಿದ್ದೀನಿ. Sure, sir. Sure. I will ask her to call you back. Bangalore Takis? Okay. Okay, sir, fine. ಮೊಬೈಲ್ ತಕೊಂಡು ಹೋಗ್ಬಾರ್ದ ಹೊರಗೆ ಹೋಗ್ಬೇಕಾದ್ರೆ? ಡಾಲ್, ಎಷ್ಟೊಂದು ಕಾಲ್ಸ್ ಬರ್ತಾ ಇರ್ತೇನೆ ನಿಮಗೆ. ಹೊರಗಡೆ ಹೋಗುವಾಗ ಮೊಬೈಲ್ ತಕೊಂಡು ಹೋಗ್ಬಾರ್ದಾ? ಪಪ್ಪ, ನಾನು ಹೋಗಿದ್ದು ಜಾಗ್ ಮಾಡಕ್ಕೆ. ಫೋನ್ ತಗೊಂಡೋದ್ರೆ ಬರೀ ಅದ್ರಲ್ಲಿ ಬರೋ ಕಾಲ್ಸನ್ನು ಅಟೆಂಡ್ ಮಾಡೋ ಅಷ್ಟೇ ನನ್ನ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ. ಒನ್ ವರ್ಕ್ ಎಟ್ ಅ ಟೈಮ್ ಪಪ್ಪ. ಎಲ್ಲ ಕೆಲಸನೂ ಒಟ್ಟಿಗೆ ಮಾಡೋಕೆ ಹೋದ್ರೆ ಒಂದು ನೆಟ್ಗಾಗಲ್ಲ. ಯು ಆರ್ ಆಲ್ವೇಸ್ ಆಕ್ಯುಪೈಡ್. ಅಲ್ಲಮ್ಮ, ಅಸಿಸ್ಟೆಂಟ್ನೋ ಅಲ್ಲ ಈ ಮ್ಯಾನೇಜರ್ನೋ ಇಟ್ಕೋಬಾರ್ದಾ? ಪಪ್ಪ, ಅವೆಲ್ಲ ಸುಮ್ಮನೆ ನ್ಯೂ ಸೆನ್ಸು. ಐ ಕ್ಯಾನ್ ಹ್ಯಾಂಡಲ್ ಮೈ ಓನ್ ಡೀಲ್ಸ್ ಪಪ್ಪ. ಆಲ್ ರೈಟ್, ಆ್ಯಸ್ ಯು ಸೇ. ನೋಡು, ನಿನ್ಗೆ ಯಾರೋ ಕಾಲ್ ಮಾಡಿದ್ರಪ್ಪ. ಅದೇನು ಸಮ್ ಗೈ ಫ್ರಮ್ ಬ್ಯಾಂಗ್ಳೂರ್ ಟಾಕೀಸ್. ಪಪ್ಪ, ಬ್ಯಾಂಗ್ಳೂರ್ ಟಾಕೀಸಾ? ಆರ್ ಯು ಶ್ಯೂರ್? ಬಿಕಾಸ್ ಅವ್ರೊಂದು ಫಿಲ್ಮ್ ಪ್ರೊಡಕ್ಷನ್ ಕಂಪ್ನಿ. ನಿಮ್ಗೆ ಯಾಕೆ ಕಾಲ್ ಮಾಡಿದ್ರು? ನೋ ಐಡಿಯಾ. ನೀ ಬಂದ ಮೇಲೆ ಕಾಲ್ ಮಾಡಿಸ್ತೀನಿ ಅಂದಿದ್ದೆ. ಟಾಕ್ ಟು ಹಿಮ್, ಗೊತ್ತಾಗುತ್ತೆ. ಆಲ್ ರೈಟ್, ಓಕೆ. ಸ್ವಲ್ಪ ಟೀ ಮಾಡ್ತೀನಮ್ಮ, ನಿಂಗೂ ಬೇಕಾ? ಯಾ ಪಪ್ಪ, ಐ ಡೋಂಟ್ ಮೈಂಡ್, ಬಟ್ ಶುಗರ್ ಬೇಡ. ಡನ್. Yes, yes, that would be interesting. Surely, you can call me on this number. And yes, I do have my own studio. This evening? That should be good, that should be good. At my studio. All right, see you. Papa, Bangalore Talkies produce ಮಾಡ್ತಾ ಇರೋ ಹೊಸ ಪಿಕ್ಚರ್ಗೆ ನಾನು ಕೊರಿಯೋಗ್ರಫಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕಮಿಟ್ ಆಗಿಬಿಟ್ಟಿಯಾ? ಆಫ್ ಕೋರ್ಸ್ ಪಪ್ಪ. ಇಂಥ ಆಪರ್ಚುನಿಟೀಸ್ ಅಲ್ಲಿ ತಾನೇ ನಮ್ಮ ಫ್ಯೂಚರ್ ಇರೋದು. ಯುನೋ, ಆ ಥರ ಆಪರ್ಚುನಿಟಿನ ನಾನು ಮಿಸ್ಸೇ ಮಾಡಲ್ಲ. ಆ್ಯಂಡ್ ಐ ಆಮ್ ಆಲ್ರೆಡಿ ಥ್ರಿಲ್ಡ್. ಯುನೋ, ವರ್ಕಿಂಗ್ ವಿತ್ ಸಚ್ ಅ ಬಿಗ್ ಪ್ರೊಡಕ್ಷನ್ ಕಂಪನೀಸ್ ಇಸ್ ಸಚ್ ಅ ಬಿಗ್ ಥಿಂಗ್. ಆ್ಯಂಡ್ ಎಲ್ಲ ಡ್ಯಾನ್ಸರ್ಸ್ಗೂ ಇಂಥ ಒಂದು ಆಪರ್ಚುನಿಟಿ ಸಿಗಲ್ಲ ಪಪ್ಪ. ಆಮೇಲೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋಕ್ಕೂ ಆಮೇಲೆ ಸಿನಿಮಾನಲ್ಲಿ ಟೀಚ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಗೊತ್ತಾ? ಐ ಗೆಟ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಟು ಕ್ಯಾಮ್ರಾ, ಟು ಲೈಟಿಂಗ್, ಟು ಸ್ಟೋರಿ, ಟು ಮಾರ್ಕೆಟ್, ಇದೆಲ್ಲದರ ಐಡಿಯಾನು ನನಗಿರಬೇಕು. ಅಬ್ಬಬ್ಬಾ, ಕಲ್ತಷ್ಟು ಇನ್ನೂ ಎಷ್ಟೊಂದಿದೆಯಲ್ಲಪ್ಪ ಕಲಿಯೋದು ಅಂತ ಅನ್ಸುತ್ತೆ. ಇದು ಗುಡ್ ಆಟಿಟ್ಯೂಡ್. ನಿಂಗೆ ಈ ವಿಷಯದಲ್ಲಿ ಇಷ್ಟು ಖುಷಿ ಕೊಡೋದಾದ್ರೆ ಗೋ ಹೆಡ್. ಡೆಫಿನೆಟ್ಲಿ ಪಪ್ಪ. ಈ ಟೈಮಲ್ಲಿ ಏನಾದ್ರು ತೇಜ ಎದ್ದಿದ್ರೆ ನನ್ನ ಖುಷಿನ ಡಬಲ್ ಮಾಡಿರೋನು ಗೊತ್ತಾ? ಇನ್ಫ್ಯಾಕ್ಟ್ ನನಗಿಂತ ಅವನೇ ಜಾಸ್ತಿ ಖುಷಿ ಪಟ್ಟಿರೋನು. ಆಮೇಲೆ ಫಿಲ್ಮ್ ಬಗ್ಗೆ ಒಂದು ಸ್ವಲ್ಪ ಪಾಠನೂ ಮಾಡಿರೋನು ನನಗೆ. ಬಟ್ ಪಪ್ಪ, ಐ ರಿಯಲಿ ಮಿಸ್ ಹಿಮ್. ಈ ವಿಷಯದಲ್ಲಿ ನಾನು ಏನು ಹೇಳಲಾರೆ. ಅವನು ಅವನ ಪಾಡಿಗೆ ಬಿಟ್ಬಿಡು. ತಗೋ, ಟೀ ಕುಡಿ. ಓ ಪಪ್ಪ, ಅವನಿಗೆ ಅವನ ಪಾಡಿಗೆ ಇರೋಕ್ಕೆ ನಾನು ಬಿಟ್ಬಿಡ್ತೀನಿ. ಆದರೆ ಇಂಥ ಖುಷಿ ಕೊಡೋ ವಿಷಯನ ಅವನಿಗೆ ಹೇಳ್ದಿರ ನಾ ಹೇಗಿರಲಿ? ನನ್ನ ಕೆರಿಯರಲ್ಲೇ ಹೊಸದಾಗಿ ಏನೋ ಮಾಡ್ತಾ ಇದ್ದೀನಿ, ಇವೆಲ್ಲದನ್ನು ಹೇಳೋದು ಬೇಡವಾ ಅವನಿಗೆ? ನಾನೊಂದು ಟ್ರೂಪಲ್ಲಿ ಆರ್ಡಿನರಿ ಡ್ಯಾನ್ಸರ್ ಆಗಿದ್ದಾಗಿಂದ ಹಿಡಿದು ನನ್ನ ಸ್ವಂತ ಸ್ಟುಡಿಯೋ ಕಟ್ಟೋವರೆಗೂ ನನ್ನ ಜೊತೆಲೇ ಇದ್ದ ಅವನು. ಇವಾಗಿಲ್ಲ, ಬಟ್ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಏನಿದೆ? ಅವನು ರಿಯಾಕ್ಟ್ ಮಾಡಲಿ ಬಿಡಲಿ, ನಾನಂತೂ ಅಟ್ ಎನಿ ಕಾಸ್ಟ್ ಅವನಿಗೆ ವಿಷಯನ ತಿಳಿಸ್ತೀನಿ. ಅಬ್ಬಾ, ಹರಿಹರೇಶ್ವರ ರೈಟ್ ಹೇಳಿದ್ದಾರೆ. ಅವ್ರು ಮೊದಲಿನ ಥರ ಇಲ್ಲ. ಆದರೂ ನಾನು ಯಾಕೆ ಅವ್ರಿಗೆ ಹೆದರ್ಕೊಂತೀನಿ? ಅವ್ರು ಹಂಗೆ ಹೆದರ್ಸ್ತಾನೆ ಇರಬೇಕು, ನನಗೆ ಹೆದರ್ಕೊಂತಾನೆ ಇರಬೇಕು. ಇದೇ ಸರಿ. ಶ್ಯಾಮ,
ಹಾಯ್ ಸತಿ ಸಾವಿತ್ರಿ, ಗುಡ್ ಮಾರ್ನಿಂಗ್. ಬಾ ನನ್ನ ಜೊತೆ. ಬಾ. ಬಿಡ ಸಾವಿತ್ರತೆ, ನೀನು ಕರೆದ ನಾ ಬರಲ್ಲ ಅಂತೀನಾ? ಅದ್ಯಾಕೆ ಹಿಂಗೆ ಹೇಳ್ಕೊಂಬರ್ತಾ ಇದೀಯಾ? ಒಳ್ಳೆ ವಿಲನ್ ಹೇಳ್ಕೊಂಬಂದಂಗೆ ಹೇಳ್ಕೊಂಬರ್ತಾ ಇದೀಯಪ್ಪ. ತಮಾಷೆ ಮಾಡಬೇಡ ಶ್ಯಾಮ. ಜೀವನ ಅಂದ್ರೆ ಮಕ್ಕಳ ಆಟ ಅಲ್ಲ. ಹ್ಞೂ ಸಾವಿತ್ರತೆ, ಜೀವನ ಅಂದರೆ ದೊಡ್ಡೋರ ಆಟನೇ. ಶ್ಯಾಮ, ನನ್ನ ಸಚ್ಚಿ ನಿನ್ನ ತಲೆ ಚೆನ್ನಾಗಿ ಕೆಡಿಸಿದಾನೆ ಅಂತ ನಂಗೆ ಗೊತ್ತಾಗಿದೆ. ಏನೇನು ಹೇಳಿದಾನೆ ಎಲ್ಲ ಹೇಳು. ಅವನೇನು ಹೇಳ್ದ? ಮೊನ್ನೆ ಯಾವತ್ತೋ ಮೊನ್ನೆ ಆದ್ರೆ ಹೇಳಿದ್ದೆಲ್ಲ ಹೇಳಿಲ್ಲ ಅಂತ ಆಗುತ್ತಾ? ನೋಡೋ ಶ್ಯಾಮ, ಅವ್ನು ಹೇಳಿದ್ದೆಲ್ಲ ಕೇಳಕ್ ಚೆನ್ನಾಗಿರುತ್ತೆ ಅಷ್ಟೇ, ಆದ್ರೆ ಹಂಗೆ ಬದುಕಕ್ಕಾಗಲ್ಲ ಕಣೋ. ನನ್ನನ್ನು ನೋಡು, 9 ವರ್ಷ ಆಯ್ತು ಹಿಂಗೆ ಮದುವೆ ಆಗದೆ ಕಾಯ್ತಾ ಇರೋದು. ಇನ್ನು 2 ತಿಂಗಳು ಬಿಟ್ರೆ ನನ್ನೀ ಕಾಯೋ ತಪಸ್ಗೆ 10 ವರ್ಷ ತುಂಬುತ್ತೆ. ಬೇಕೇನೋ ಅವ್ನ ಮಾತು ಕೇಳೋದು. ಅವನ ಮಾತಿಗೆ ಬೆಲೆ ಕೊಡ್ತಾನೆ ನೀನು ಕಾಯ್ತಾ ಇರೋದು. ಅವನ ಮಾತಿಗೆ ಅರ್ಥ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನು ಬೇರೆ ಯಾರನ್ನೂ ಮದುವೆ ಆಗ್ತಿರ್ಲಿಲ್ವಾ? ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊತೀಯ? ಲೈಫಲ್ಲಿ ಸ್ವಲ್ಪ ಹಾಯಾಗಿರು. ನಾನು ಹಾಯಾಗಿರ್ತೀನಿ. ಬೇಕಾದರೆ ನಿನ್ನ ಬಾಯ್ ಫ್ರೆಂಡ್ ಹತ್ರ ಮಾತಾಡಿ ನಿಮ್ಮ 10ನೇ ವರ್ಷಕ್ಕೆ ನಿಮ್ಮ ಮದುವೆ ಮಾಡಿಸ್ತೀನಿ. ಒಂದು ವೇಳೆ ಅವನು ಒಪ್ಪಲಿಲ್ವಾ, ನಾನೇ ನಿನ್ನ ಕಟ್ಕೊತೀನಿ. ಓಕೆನಾ? ಮತ್ತೆ ತಮಾಷೆ. ಒಟ್ಟಿನಲ್ಲಿ ಮೇಘನನ್ನು ಕಳ್ಕೋಬೇಕು ಅಂತ ಡಿಸೈಡ್ ಮಾಡಿದ್ಯಲ್ಲ? ಈ ಕಳ್ಕೊಳ್ಳೋ ಪಡ್ಕೊಳ್ಳೋ ಗ್ಯಾಪಲ್ಲಿ ಇರೋದನ್ನ ಯಾಕತ್ತೆ ನೀನು ನೋಡ್ತಾ ಇಲ್ಲ? ನಮ್ಮಿಬ್ಬರ ಮಧ್ಯೆ ಏನೆಲ್ಲ ಇತ್ತು ಗೊತ್ತಾ? ಸ್ನೇಹಕ್ಕಿಂತ ಹೆಚ್ಚು, ಪ್ರೀತಿಗಿಂತ ಹೆಚ್ಚು, ನಂಬಿಕೆಗಿಂತ ಹೆಚ್ಚು, ಹೀಗೆ ಹಾಳು ಮುಳು ಏನೇನೋ ಇತ್ತು. ಅದು ಎಷ್ಟು ಮಜವಾಗಿತ್ತು ಗೊತ್ತಾ? ಅವಳು ಪ್ರೀತಿ ಮಾಡ್ತೀನಿ ಅಂತ ಹೋಗಿ ಹೋಲ್ಸೇಲಾಗಿ ಎಲ್ಲ ಕಳ್ಕೊಂಡ್ಬಿಟ್ಟೆ. ಇವಾಗ ಒಂದೊಂದೇ ಪಡ್ಕೊತಾ ಇದ್ದೀನಿ. ಇರೋದೊಂದೇ ಲೈಫ್ ಅಲ್ವಾ? ಎಲ್ಲ ಇಲ್ಲೇ ಆಗಬೇಕು. ನೀನು ನಿನ್ನ ಲವ್ ಸ್ಟೋರಿನ ಕಂಟಿನ್ಯೂ ಮಾಡು. ನಾನು ನನ್ನ ಲೈಫ್ನ ಸರಿ ಮಾಡ್ಕೊತೀನಿ. ಡೀಲಾ? ನನ್ನ ಕರ್ಮ. ನನ್ನ ಮಾತನ್ನ ಯಾರು ಸೀರಿಯಸ್ ಆಗಿ ತಗೋಬೇಡಿ. ಲೈಫಲ್ಲಿ ಸ್ವಲ್ಪ ಸಮಾಧಾನ. ಸರೋತೆ, ಒಂದು ಕಾಫಿ ಪ್ಲೀಸ್. ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು. ಐ ಡೋಂಟ್ ಮೈಂಡ್. ಆಹಾಹಾ, ಮನೆಯಲ್ಲಿ ನಿನ್ನ ಗೆಳತಿ ಮದುವೆ ಚಿಂತೆ, ನಿನಗೆ ಮಾತ್ರ ಕಾಫಿಗೆ ಸಕ್ಕರೆ ಜಾಸ್ತಿ ಹಾಕ್ಕೊಡ್ಬೇಕಾ? ಹ್ಞೂ, ಮತ್ತೆ ತಂದಿರೋ ದಿನಸಿ ಎಲ್ಲ ಮುಗಿಸೋದು ಬೇಡವಾ? ಆಹಾ, ಆಡೋ ಮಾತು ನೋಡು, ಬಾಡುವಂತಂದು ಅಲ್ವೋ. ಮನೆಯಲ್ಲಿ ಒಂದು ಶುಭ ಕಾರ್ಯ ನಿಂತು ಹೋಗಿದೆ, ಅದ್ರ ಬಗ್ಗೆ ಕಿಂಚಿತ್ತಾದ್ರೂ ಬೇಸರ ಇಲ್ವೇನೋ ನಿನ್ಗೆ? ಇಷ್ಟೊಂದೆಲ್ಲ ಸೀರಿಯಸ್ ಆಗಬೇಡ ಬಸ್. ಒಂದು ಕೆಲಸ ಮಾಡೋಣ, ಒಂದು ಒಳ್ಳೆ ಮುಹೂರ್ತ ನೋಡಿ ನಿನ್ನ ಮದುವೆ ಮಾಡ್ಸೋಣ. ತಂದಿರೋ ರೇಷನ್ಗೂ ಒಂದು ಗತಿ ಕಾಣುತ್ತೆ. ಯಾರು ಗಂಡು ಸಿಕ್ಕಿಲ್ಲ ಅನ್ಕೋ, ನಾನೇ ನಿಮ್ಗೊಂದು ಬಾಳ್ ಕೊಡ್ತೀನಿ. ಹೆಂಗೆ? ಅಯ್ಯೋ ಮನೆ ಹಾಳ, ನಾಗರ ಬೆಟ್ಟಲ್ಲೇನೋ ನಿನ್ಗೆ. ಶ್ಯಾಮ, ಕಾಫಿ ರೆಡಿ. ಥ್ಯಾಂಕ್ಸ್ ಅತ್ತೆ, ನಿಮ್ಮಿಂದಾನೇ ನನ್ನ ಮಾನ ಪ್ರಾಣ ಉಳಿತಾ ಇದೆ. ಹೇ ಕುಳೀಸ್, ಮನೆಗೆ ಬಂದಿದ್ದೆ ಅಂತೆ? ನೀನೆಲ್ಲಿ ಹಾಳಾಗಿ ಹೋಗಿದ್ದೆ? ಕಾಲೇಜ್ ಹೋಗ್ತಾ ಎಲ್ಲ ಹೇಳ್ತೀನಿ, ಮೊದಲು ಬಿಡು ಗಾಡಿ. ಜೊತೆಯಲ್ಲಿ ಜೊತೆಯಲ್ಲಿ ಹೋಗೋಣ ನಾನು ನೀನು. ಹಂಗಾದ್ರೆ ನಾನು ಇವನು ಲವ್ ಮಾಡ್ತಾ ಇದ್ದೀನಿ ಅಂತಾನೆ ಶ್ಯಾಮ ತಿಳ್ಕೊಂಡಿದ್ದಾನ. ಇವನು ಇಷ್ಟೆಲ್ಲ ಖುಷಿಯಾಗಿರ್ಬೇಕಾದ್ರೆ
ನಾನು ಮಾಡಿದ್ದೆಲ್ಲ ನಾಟಕ ಅಂತ ಹೆಂಗೆ ಹೇಳೋದು?